ಹಾಯ್ ಎವ್ರಿವನ್, ಇದು ಪಾರ್ಟ್ 3 ಆಫ್ ಡೇ 2 ವ್ಲಾಗ್ ಆಫ್ ಮೈಸೂರು ಡೈರೀಸ್ ಆಗಿರುತ್ತೆ. ಸೊ ಮೈಸೂರು ಝೂ ನೋಡ್ಕೊಂಬಂದು ಸುಮಾರು ಹೊತ್ತಾಗಿಬಿಟ್ಟಿತ್ತು. 2 o'clock ಮೇಲೆ ಆಗಿತ್ತು. ಹಾಗಾಗಿ ಊಟ ಗೀಟ ಮಾಡಿಕೊಂಡು ಮುಂದೆ ಹೋಗೋಣ ಅಂತೇಳಿ ಅಂದ್ಕೊಂಡು ಇಲ್ಲಿ ಹೋಟೆಲಿಗೆ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಹೋಟೆಲ್ಲು ಹಳ್ಳಿ ಮನೆ ಅಂತೆ. ಇದು ಮೇನ್ ಹೆಸರು ಫಿಶ್ ಲ್ಯಾಂಡು. ಸಖತ್ತಾಗಿದೆ ಮತ್ತು ಫುಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಇವಾಗ ನಾವು ಬಂದಿರೋದು ಬರ್ಡ್ ಸ್ಯಾಂಚುರಿ ರಂಗನತಿಟ್ಟು ಒಳಗಿರೋದು. ಸೊ ಬನ್ನಿ, ಫಸ್ಟಿಗೆ ಬೋಟಿಂಗ್ ಹೋಗಬೇಕಂತೆ. ಹಾಗಾಗಿ ಫಸ್ಟಿಗೆ ಬೋಟಿಂಗ್ ಹೋಗಿಬಿಡೋಣ. ಅದಾಗಿದ್ಮೇಲೆ ಮುಂದೆ ಏನಿದೆ ಅಂತೇಳಿ ತೋರಿಸ್ತೀನಿ ಈ ವ್ಲಾಗ್ನಲ್ಲಿ. ಸೊ ಪರ್ ಹೆಡ್ 200 ರುಪೀಸು. ಬೋಟಿಂಗ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಂಗಾಗಿ ಪರ್ ಹೆಡ್ 200. ನಾವಿಬ್ಬರು ಅದೀವಲ್ವ, 400 ರುಪೀಸ್ ಕೊಟ್ಟು ಇವಾಗ ಫಸ್ಟಿಗೆ ಬೋಟಿಂಗ್ ಹೋಗಿಬಿಡೋಣ. ಅದಾಗಿದ್ಮೇಲೆ ಏನಿದೆ ಅಂತೇಳಿ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ಪಕ್ಷಿಧಾಮನ. ಲೆಟ್ಸ್ ಗೋ. ಗಿಡ ಚಪ್ಪಾಕೊಂತೀಯಾ? ಬಾ, ಇಲ್ಲಿ ಹಾಕ್ತೀನಿ ಬಾ. ಸೊ ಒಬ್ಬರಿಗೆ 200, ಇಲ್ಲಿ 400 ರೂಪಿ. ರಂಗನತಿಟ್ಟು ನೋಡೋದಕ್ಕೆ ಪಕ್ಷಿಧಾಮ. ನೋಡ್ಕೊಂಬರ್ಬೇಕಂದ, ಹಾಂಗ ತಳಗ್ ನೋಡ್ಕೊಂತ ಬರಬೇಕು. ಸೊ ನೋಡ್ಬೋದು, ಫುಲ್ ಗ್ರೀನರಿ ಇದೆ. ಎಷ್ಟು ಪ್ರಶಾಂತವಾಗಿದೆ ಗ್ರೀನರಿ ಆಗಿ. ವಾಚ್ ಎಲ್ಲಿ ತಗೊಂಡಿ ಕಂದ ನೀನು? ವಾವ್, ವಾಚ್ ತಗೊಂಡಿ ಏನು ಬಂಗಾರಿ? ಸೂಪರ್. ವಾಚ್ ಕೊಡಿಲ್ಲ, ಹಿಡ್ಕೊಂತೀನಿ, ಕೈ ವಜ್ಜೆ ಆಗತ್ತ. ಇರ್ಲಿ ಬರ್ರಿ ಮಮ್ಮ. ನೋಡ್ಬಾ, ಇಲ್ಲಿ ಕೆರಿ ಐತಿ. ಕೆರಿ ಅಲ್ಲ ರೀ, ಅದು ಪಾಂಡ್. ವಾವ್, ಈ ಕಡೆ ಕೆರಿ ಇದೆ. ಬೋಟಿಂಗು ಇದೆನಾ? ಈಗ ಇಷ್ಟು ಟೋಟಲಿಗೆ ಫೀಸ್ ನೀತು? ಹೌದಾ? ಓ ಹೌದು, ಅಡಲ್ಟ್ ಬೋಟಿಂಗ್ ಪ್ಲಸ್ ENT ಅಂದರೆ ಹೌದಾ? ಓಕೆ. ಅದಕ್ಕೆ ಟೋಟಲಿಗೆ 200, ಒಬ್ಬರಿಗೆ 400 ಆಯಿತು ನಮ್ಮದು. ಹಾಗಾಗಿ ಹಾಗೆ ಮಕ್ಕಳಿಗೆ ಆಟಾಡೋದಕ್ಕೆ ಅಡ್ವೆಂಚರಸ್ಸು ಇದೆ ನೋಡ್ಬೋದು. ಎಸ್, ನಾನು ಆಟ ಆಡ್ತೀನಿ. ಈ ಕಡೆ ಬಂಬು ಟ್ರೀ ಇದ್ದಾವೆ ನೋಡಿಬೋದು. ಸೊ ಬೋಟಿಂಗ್ ಹೋಗ್ತೀವಿ. ಬೋಟಿಂಗ್ ಹಾಗೆ ಚಿಲ್ಡ್ರನ್ ಪ್ಲೇ ಏರಿಯಾ ಕೂಡ ಇದೆ ನೋಡ್ಬೋದು. ಹೊಳ್ ಬರೋಣನ್ರಿ ಬೋಟಿಂಗ್ ಹೋಗಿ? ಫಸ್ಟ್ ಬೋಟಿಂಗ್ ಮುಗಿಸ್ಕೊಳ್ಳಿ ಅಂತ. ಹೌದಾ? ಹಂಗಾರೆ ಬೋಟಿಂಗ್ ಹೋಗೊಂಬರ್ರಿ. ಸೊ ಫಸ್ಟಿಗೆ ಬೋಟಿಂಗ್ ಮುಗಿಸ್ಕೊಂಡು ಆಮೇಲೆ ಬೋಟಿಂಗಿಗೆ ಇಷ್ಟು ಕ್ಯೂ ಇದೆ ನೋಡ್ಬೋದು. ಕೊಯ್ ಹಚ್ಚಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಆಗಿ ಬೋಟಿಂಗ್ ಇದೆ. ಸೊ ಬೋಟಿಂಗ್ ಹೋಗೋದಕ್ಕೆ ಇಷ್ಟು ಜನ. ಸೊ ಬೋಟಿಂಗ್ಗೆ ರೆಡಿ. ಎಲ್ಲಿಟ್ರಿ ಅಬ್ಬುಳಿಗೆ? ಆ ಕಡೆ ಹಿಡ್ಕೊರಿ ಒಂದು. ಹಿಂಗೆ ಮಾಡು. ಎಲ್ಲ ಮಾತಾಡ್ತವ್ರ ಸೂಪರ್. ನಾನು ಹೇಳ್ತೀನಿ. ಜನ ಜಾಸ್ತಿ ಕುತ್ಕೊಳ್ಳಮ್ಮ. ನಿಮಿಷ ಎದೊಡ್ಡ ಬರ್ತಾವ್ರೆ ಅಂತಾನೆ ಎದೊಡ್ಡಿದ್ದೆ ನೀವತ್ರ ಏನೋ ಸಿಗಲ್ಲ. ಓ ಇಡೀ ತಳಗ್ ಹೋಯ್ತು ನೋಡೋದು. ಅಲ್ಲೈತ್ ನೋಡ್ರಿ, ಎದ್ದೈತಿ ಮೊಸಳಿ. ಹಾ ಹೌದು.
ಕ್ರೊಕೊಡೈಲ್. ಬ್ಲ್ಯಾಕ್ ಗ್ರೇ ಬಂದು ಓಪಂಬಿಲ್ ಸ್ಟಾರ್ಕ್, ಏಷ್ಯನ್ ಓಪಂಬಿಲ್ ಸ್ಟಾರ್ಕ್. ಪಿಂಕ್ ಒಂದು ಆರೆಂಜ್ ಕಲರ್ ಬಂದು ಪೇಂಟೆಡ್ ಸ್ಟಾರ್ಕ್. ಲೈಕ್ ನೋಡೋದು ಇದು ಬರ್ಡ್. ಹಾಂ, ಬರ್ಡ್ಸ್ ಇದಾವೆ. ಸೊ ಇಲ್ಲೆಲ್ಲ ಬರ್ಡ್ಸ್ ಇದ್ದಾವೆ. ಓಕೆ, ಹೆಸರು ಗೊತ್ತಿಲ್ಲ. ಪಕ್ಷಿಗಳು ವಲಸೆ ಬರೋದು ನಿಲ್ಸಿದ್ರೆ ಮಕ್ಕಳೆಲ್ಲ ನೀವು ಆಹಾರ. ಒಳಗಡೆ ಮೀನು ಇರ್ತಾವಲ್ಲ, ಮೀನು ಅದರಲ್ಲಿ ಮರಿಗಳಿದೆ ನೋಡಿ, ಬರ್ಡ್ಸ್ ಮರಿ. ಇಲ್ಲೇ ಚಿಕ್ಕ ಚಿಕ್ಕ ಮರಿ. ಪಿಕ್ಕಿ ಕುಕ್ಕು ಇಲ್ಲದ ನೋಡ್ಕಂದ, ಮೇಲದ ನೋಡಿ, ಕುಕ್ಕು ಇಲ್ಲದ ನೋಡ್ಕೊಂಡ್, ಇಲ್ಲದ ನೋಡಿ, ಇಷ್ಟ ಹಾಕೊಂಡದ ನೋಡ ಮಮ್ಮ ಇಲ್ಲಿ. ಪಕ್ಷಿಗಳು ಫೀಡಿಂಗ್ ಮಾಡ್ತದೆ ನೋಡಿ ಮರಿಗೆ. ಬರ್ಡ್ಸ್ ಫೀಡಿಂಗ್ ಮಾಡ್ತದೆ. ಕುಕ್ಕು ನೋಡಿ, ಇಲ್ಲೊಂದು ಕ್ರೊಕೊಡೈಲ್ ಇದೆ. ಕ್ರೊಕೊಡೈಲ್. ನಮ್ಮ ಮಕ್ಕಳೇನಾ? ಕ್ರೊಕೊಡೈಲ್. ಹಾ, ಇಲ್ಲೇ ಐತಿ ಬಾಜುನೇ. ಲಾಸ್ಟ್ ಟೈಮ್ ಬಂದಾಗಿದ್ರು ಮಲ್ಕೊಂಡಿದ್ವಿ. ಇರುತ್ತೆ ಅಲ್ಲ ಎಲ್ಲ ಒಂದ್ ಕಡೆ ಕ್ಲಿಯರ್ ಆಗಿ ಕಾಣುತ್ತೆ. 30-40 ನೋಡಿ ಎಲ್ಲಡಿ ಚಿನ್ನಿ ಪಕ್ಕದಲ್ಲಿ ಹೊರಟೈತೆ ನೋಡಿ ಕ್ರೊಕೊಡೈಲು. ಹಾ, ಇಲ್ಲಿ ಬರಲ್ಲ ನೋಡ ಮನುಷ್ಯರು ಹಿಂಗ್ ಬರತ್ತೀವಂದ್ರ. ಹೌದಾ? ಈ ನೋಡ್ತು. ಹಾಯ್. ವಾವ್. ಬ್ಲ್ಯಾಕ್ ಕಲರ್ ಅಂಗಿದೆಲ್ಲ ಯಾವ? ಹೌದಾ? ಇವೆಲ್ಲ ಕೊಕ್ಕರೆ. ಅವೆಲ್ಲ ಬಾವಲಿ ಮೇಲ್ಗಡೆ ಜೋತ್ ನೋಡು. ಹಾ, ಓ ಹೌದು. ಹಾ, ಕಾಣಂಗಿಲ್ಲ, ಇದ್ರೊಳಗೆ ಝೂಮ್ ಮಾಡಿದ್ರು ನೋಡ್, ಕ್ಲಾರಿಟಿ ಬರೋದಿಲ್ಲ ಝೂಮ್ ಮಾಡಿದ್ರೆ. ಬರ್ತಾ ಇದೆ ನೋಡೋದು ಮಸುಳು, ಇಲ್ಲೇ ಬರ್ತಾ ಇದೆ ಹಿಂದಿಂದ. ಬಾಯ್ ಇಲ್ಲಿ ಬಾ, ಇಲ್ಲಿ ಬಾ. ಜಾಲಿ 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 ಜಾಲಿ. ಬರ್ಡ್ ಬೇಬಿಸ್ಗಳಿದೆ, ಮರಿಗಳಿದೆ ನೋಡ್ರಿ. ನೋಡೋದು ವೈಟ್ ಕಲರ್ ಬರ್ಡ್ ಬಂದು ಐಬಿಸ್. ಬ್ಲ್ಯಾಕ್ ಮತ್ತು ವೈಟ್ ಇದೆಯಲ್ಲ, ಅದು ಬಂದು ಬ್ಲ್ಯಾಕ್ ಹೆಡ್ ಐಬಿಸ್. ಗ್ರೇ ಕಲರ್ ಬಂದು ಓಪಂಬಿಲ್ ಸ್ಟಾರ್ಕ್. ಅವೆಲ್ಲ ಒಂದೇ ಹೋಗ್ತೇವೆ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು. ಮರಿಗಳು ಮಾಡಿ ಎಲ್ಲ ಇಲ್ಲೇ ಅದ ನೋಡಿ ಬರ್ಡ್ಸ್. ಮೀನುಗಳ ಈ ಹುಳುಗಳು ಅವೆಲ್ಲ ವಾ ಮಮ್ಮ ನೋಡಿ ಕುಕ್ಕು ಅಲ್ಲೋಡಲ್ಲೇ. ವಾ ಎಷ್ಟು ಕೊಡೋದ ನೋಡ್ಕೊಂಡ. ಸ್ಮೆಲ್ ಹೆಂಗ್ ಬರ್ದ. ಇಲ್ಲೇ ಅದಾವಲ್ಲ. ಗೂಡೆಲ್ಲ ಕಟ್ಕೊಂಡವ ನೋಡು ಇಟ್ಟು 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 ಇಟ್ಟು.
ಇಲ್ಲೇ ಇದೆ ನೋಡ್ಕಂದ ಇಲ್ಲೇ ಇದೆ ನೋಡು ಹದ್ದು ಕೊಕ್ಕರೆ ಇದೆ ಅಲ್ಲಿದು ಹದ್ದು ಹಾ ಹದ್ದಿದು ಹದ್ದ ಗೂಡು ಕಟ್ಕೊಂತ ಕೊಕ್ಕರೆ ಗೂಡು ಕಟ್ಕೊಳಲ್ಲ. ಇದೆ ಮುಸುಳಿ ಮುಸಳೆ ಆ ಥರ ಏನು ಬೀಳಲ್ಲ. ಹಾರಾಡೋದು ಬಂದಾಗ ಮಾಮೂಲಿ ನೀರು ಕುಡಿಯೋದು ಬಂದಾಗ ಆ ಥರ ಮೇಲೆಲ್ಲ ಹಾರಾಡ್ತದೆ ವೈಟ್ ಬಂದು ಈಗ್ರೈತೆ ಕಾರ್ಮೋರೆಂಟು ಬ್ಲ್ಯಾಕ್ ಕಾರ್ಮೋರೆಂಟು ಅದು ಬಂದು ಪೆಲಿಕಾನ್ ವೈಟ್ ಕೊಕ್ಕೋ ಗೋಲ್ಡನ್ ಕಲರ್ ಬಂದು ಕ್ಯಾಟಲಿಗೆ ಗೋಲ್ಡನ್ ಕಲರ್ ಇದೆ ವೈಟ್ ಗೋಲ್ಡ್ ಕ್ಯಾಟಲಿಗೆ ಕೊಕ್ಕೋ ಅಲ್ಲಿ ಐತ್ ನೋಡ್ ಮಮ್ಮ ಪಾಪ ಕೊಕ್ಕೋ ಪಾಪ ಕುಕ್ಕು ಐತ್ ನೋಡಲ್ಲಿ ಹಾ ಪಾಪಾನು ಐತ್ ನೋಡಲ್ಲಿ ನೋಡಲ್ಲ ಎಷ್ಟು ಹಾಕೊಂಡದ ಒಂದೇ ಎಷ್ಟು ಊಟಕ್ಕೆ ಹೆಂಗ್ ಬೇಡ್ದಾಡ ಅಂತ ನೋಡಿ ದೊಡ್ಡದು ಸಣ್ಣ ಸಣ್ಣ ಎರಡು ಮರಿ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಊಟ ಫೀಡ್ ಮಾಡತ್ತ. ಇಲ್ಲಿ ಕಲರಿಂದ ನೋಡ್ರಿ ಇಲ್ಲಿ ಇದು ಯಾವ ತಳಿ ಏನು ನೋಡು ಎಷ್ಟು ಚೆನ್ನಾಗೈತಿ. ಆರೆಂಜ್ ಕಲರ್ ತಾಯಿ ಮತ್ತೆ ಮರಿಗಳಿದೆ ತಾಯಿ ಮತ್ತೆ ಮರಿ ಗೋಲ್ಡನ್ ಗ್ರೇ ಅಂತಿದೆ ಗೋಲ್ಡನ್ ಗ್ರೇ ಗೋಲ್ಡನ್ ಗ್ರೇ ಅವನ್ ಕುಕ್ಕು ಹೌದು ಮಮ್ಮ ಕುಕ್ಕು ಅಲ್ಲಿ ನೋಡಲ್ಲ ಅದು ಹೆಂಗ್ ಕುಡ್ತಿದೆ ಗೋಣು ಆಗುತ್ತೆ ನಡನ ಸರ್ ಎಷ್ಟು ಹೇಳ್ತೀರಿ ಹಾಗೆ ಇಷ್ಟೇನಾ ಇದು ಸೊ ಇಷ್ಟೇ ರಂಗಂತಿಟ್ಟು ಪಕ್ಷಿಧಾಮ ಮಮ್ಮಿ ಬಾ 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 ಕರಿ ಬಾ 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 ಇಲ್ಲೇ ಬಂದ ಕುಕ್ಕು ಕರಿ ಮುಸಳೆ ನೋಡಿ ಮಮ್ಮಿ ಕೊಕ್ಕ ಐತೆ ಮುಸುಳಿ ಕೊಕ್ಕಡ ಕೊಕ್ಕಡ ಅಲ್ಲಿ ಸೊ ಇವಾಗೆ ರಂಗಂತಿಟ್ಟು ಪಕ್ಷಿಧಾಮ ನೋಡ್ಕೊಂಡು ಹೋಗ್ತಾ ಇದ್ವಿ. ಬೋಟಿಂಗ್ ಮಾಡೋ ಹೊತ್ತಿಗೆ ಅಂದರೆ ಮಳೆ ಬರ್ತಾ ಇದೆ ನೋಡ್ಬೋದು. ಸೊ ಹಾಗಾಗಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕ್ ಇದೆ, ಪಾರ್ಕಲ್ಲಿ ಆಟ ಆಡಬೇಕು ಅಂದರೆ ಮಳೆ ಬರ್ತಾ ಇದೆ ಜೋರಾಗಿ. ತೋರಿಸ್ತೀನಿ ರೀ.
ಸೊ ನೋಡ್ಬೋದು ಮಳೆ ಬರ್ತಾ ಇದೆ. ಸೊ ಹಂಗಾಗಿ ಎಂತನೂ ಪಾರ್ಕ್ ಹೋಗೋದಿಲ್ಲ, ಇವಾಗ ಕ್ಯಾಬ್ ಕಡೆ ಹೋಗಬೇಕು. ಸೊ ಜೋರಾಗಿ ಬರ್ತಾ ಇದೆ ಮಳೆ. ಈ ಕಡೆ ಇದೆ ಪಾರ್ಕಿಂಗ್, ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದ್ದಾವೆ ಮಕ್ಕಳಿಗೆ ಆಟಾಡೋದಕ್ಕೆ. ಬಟ್ ಎಂತ ಮಾಡೋದು, ಮಳೆ ಬರ್ತಾ ಇದೆ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಎಕ್ಸಿಟ್ ಈ ಕಡೆ. ಥ್ಯಾಂಕ್ ಯು ಅಂತ ಇವಾಗ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ, ಕ್ಯಾಬ್ ಅಂತಲ್ಲಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ರಂಗನತಿಟ್ಟು ಪಕ್ಷಿಧಾಮ ಬರುವತ್ತಿಗೆ ಅಂತಂದರೆ ಮಳೆ ಬರ್ತಾ ಇತ್ತು, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಬೃಂದಾವನ್ ಗಾರ್ಡನ್ ಅದನ್ನೆಲ್ಲ ನೋಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಮಳೆ ಬರೋದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ನೈಟ್ ವ್ಯೂ ಅಷ್ಟು ಚೆನ್ನಾಗಿರೋಂಗಿಲ್ಲ, ಮಳೆ ಬರೋದು ಅಲ್ಲಿ ಏನೂ ಸೇಫ್ಟಿ ಇಲ್ಲ ಅಂತೆ ನಿಂದ್ರೋದಕ್ಕೆ. ಹಾಗಾಗಿ ಇವತ್ತಿನ ಏನು ಕಂಪ್ಲೀಟ್ ಮೈಸೂರು ಎಕ್ಸ್ಪ್ಲೋರ್ ಮಾಡ್ಬೇಕನ್ನಿದ್ದು ಫ್ಲಾಪ್ ಆಯ್ತು ಅಂತಲೇ ಹೇಳ್ಬೋದು. ಸೊ ಒಂದಿಷ್ಟಷ್ಟೇ ನಾನು ತೋರಿಸ್ತಿದ್ದೆ ಈ ಬ್ಲಾಗಲ್ಲಿ ನಾನು. ಹಾಗಾಗಿ ಭಾಳ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಮೈಸೂರಲ್ಲಿ ಏನೇನೋ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು. ಸೊ ನಾಳೆ ನಾವು ಚೆಕ್ಔಟ್ ಆಗಬೇಕು. ಹಾಗಾಗಿ ಸೊ ಇವತ್ತು ಮತ್ತು ನಿನ್ನೆ ಬ್ಲಾಗ್ ನೋಡಿದ್ರಿ ಅನ್ಕೋತೀನಿ, ಎಲ್ಲೆಲ್ಲಿ ಹೋಗಿದ್ವಿ ನಾವು ಮೈಸೂರಲ್ಲಿ ಅಂಥೇಳಿ. ಸೊ ಇಷ್ಟೇ ನಾವು ಕವರ್ ಮಾಡೋದಕ್ಕೆ ಆಗಿದ್ದು. ಇನ್ನೂ ಕವರ್ ಮಾಡಬೇಕು ಅಂದ್ಕೊಂಡಿದ್ವಿ, ಬೃಂದಾವನ್ ಗಾರ್ಡನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಇನ್ನೊಂದು ಯಾವುದೇ ಹೋಗ್ಬೇಕು ಅಂದ್ಕೊಂಡ್ರವಲ್ರಿ, ಒಂದಿಷ್ಟು ಟೆಂಪಲ್ಸ್ ಇತ್ತಲ್ಲ, ಹಾಂ ಒಂದಿಷ್ಟು ಟೆಂಪಲ್ಸ್ ಕೂಡ ಹೇಳಿದರು. ಸೊ ಅವನ್ನೆಲ್ಲ ಕವರ್ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಏನು ಮಾಡೋದು, ಮಳೆ ಬರ್ತಾ ಇದೆ, ಹಾಗಾಗಿ ಹೋಗಲಿಕ್ಕೆ ಆಗಲಿಲ್ಲ. ಸೊ ಇಷ್ಟೇ ಆಗಿತ್ತು, ಇಷ್ಟೇ ಕವರ್ ಮಾಡಿದ್ದಾಗಿತ್ತು. ಸೊ ನಾಳೆ ಚೆಕ್ಔಟ್ ಆಗ್ತೀವಲ್ವ, ಮಾರ್ನಿಂಗ್ ಹೋಗಿ ಮೈಸೂರು ಪ್ಯಾಲೇಸ್ ಎಲ್ಲ ನೋಡ್ಕೊಂಬರ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಸೊ ಇವತ್ತು ಈ ಬ್ಲಾಗ್ನ ಎಂಡ್ ಮಾಡೋ ಮುಂಚೆ ಅಲ್ಲಿ ಮೈಸೂರಲ್ಲಿ ಒಂದಿಷ್ಟು ಫೇಮಸ್ ಮೈಸೂರು ಸ್ಯಾಂಡಲ್ ಸೋಪ್ ಆಯಿತು, ಮತ್ತು ಮೈಸೂರು ಸ್ಯಾಂಡಲ್ ಐಟಮ್ಸ್ ಆಯಿತು, ಎಲ್ಲ ಫುಲ್ ಆಫ್ ಶ್ರೀಗಂಧ. ಸೊ ಅವೆಲ್ಲ ಫೇಮಸ್ ಇದ್ದಾವೆ. ಹಾಗಾಗಿ ಒಂದಿಷ್ಟು ಐಟಮ್ಸ್ನ ತಗೊಂಡಿದ್ದಾರೆ ನನ್ನ ಹಸ್ಬೆಂಡ್. ಯಾವ್ಯಾವ ಅಂತೇಳಿ ತೋರಿಸ್ತೀನಿ ಬನ್ನಿ. ಸೊ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ, ಚಾಮುಂಡಿ ಅಮ್ಮನವರ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಕಾಯಿ ಕೂಡ ಒಡಿಸಿದ್ವಿ, ಕಾಯಿ ಮತ್ತು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು. ಸೊ ಪ್ರಸಾದ ಲಡ್ಡು ಕೊಟ್ಟಿದ್ದಾರೆ. ಸೊ 2 ಪ್ಯಾಕೆಟು ಲಡ್ಡು, ಅಂದರೆ 4 ಲಡ್ಡೂಸ್ ಕೊಟ್ಟಿದ್ದಾರೆ. ಓ 200 ಪರ್ ಹೆಡ್ 200. ಓ ಹಾಂ, ಫ್ರೀ ಟಿಕೆಟ್ ಇದು ಅಲ್ವಾ, ಎಂಟ್ರಿ ಗೇಟ್, ಫಸ್ಟ್ ಗೇಟಿಂದ ಹೋಗೋಕ್ಕೆ. ಹಾಗಾಗಿ ಜಲ್ದಿ ದರ್ಶನ ಆಗಲಿಕ್ಕೆ 200 ಪರ್ ಹೆಡ್, ಹಾಗಾಗಿ 400 ಆಯ್ತಲ್ಲ. ಲಡ್ಡು ಕೊಟ್ಟಿದ್ದಾರೆ 2, ಹಾಂ 4 ಲಡ್ಡು. ಸೊ 4 ಲಡ್ಡು ಕೊಟ್ಟಿದ್ದಾರೆ. ಹಾಗೆ ಶ್ರೀಗಂಧದ ಐಟಮ್ಸ್ ಯಾವ್ಯಾವ ತೊಗೊಂಡಿದ್ದೀವಿ ಅಂತಂದರೆ, ಇದು ಸೋಪ್ ತೊಗೊಂಡಿದ್ದೀವಿ, ಗೋಲ್ಡನ್ ಸ್ಯಾಂಡಲ್ ಸೋಪು, ಪ್ರೀಮಿಯಮ್ ಸೋಪ್ ಅಂತೆ, ಚೆನ್ನಾಗಿದೆ ಸ್ಮೆಲ್ ಕೂಡ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆ ಒಂದು ಪೌಡರ್ ತೊಗೊಂಡಿದ್ವಿ, ಮೈಸೂರು ಗೋಲ್ಡ್ ಅಂಥೇಳಿ. ಇದು ಕೂಡ ಫ್ರ್ಯಾಗ್ನೆನ್ಸ್ ಚೆನ್ನಾಗಿದೆ. ಸೊ ಇದು ಕೂಡ ಸ್ಯಾಂಡಲ್ವುಡ್ಡಿಂದ ಮಾಡಿದ್ದು, ಹಾಗಾಗಿ ಇದನ್ನು ತೊಗೊಂಡ್ವಿ. ಹಾಗೆ ಅಗರಬತ್ತಿ ತೊಗೊಂಡಿದ್ದೀವಿ, ಇವಿಷ್ಟು ಸ್ಯಾಂಡಲಿಂದ ಮಾಡಿದ್ದು, ಹಾಗಾಗಿ ಒಂದು ಅಗರಬತ್ತಿ. ಹಾಗೆ ನನ್ನ ಹಸ್ಬೆಂಡ್ ಫೇಸ್ ಪ್ಯಾಕ್ ತಂದಿದ್ದಾರೆ ನನಗಂತೇಳಿ. ಸೊ ಇದಕ್ಕೆ ಅಮೌಂಟ್ ಕೇಳಿದರೆ ಶಾಕ್ ಆಗುತ್ತೆ, ಅಷ್ಟು ಕೊಟ್ಟು ತೊಗೊಂಬಂದಿದ್ದಾರೆ. ಸೊ ಇದಾ ಸ್ಯಾಂಡಲ್ ಫೇಸ್ ಪ್ಯಾಕ್ ಅಂತಂತ ಹೇಳಿ ಹಚ್ಕೊಂಡ್ರೆ ಬ್ಲ್ಯಾಕ್ ಹೆಡ್ಸ್ ಆಮೇಲೆ ಮಾರ್ಕ್ಸ್ ಎಲ್ಲ ಹೋಗ್ತವೆ ಅಂತಂತ ಹೇಳಿದ್ರು. ಸ್ಮೆಲ್ ಎಲ್ಲ ಚೆನ್ನಾಗೈತಿ. ಸೊ ಒರಿಜಿನಲ್ ಸ್ಯಾಂಡಲ್ ಇದ್ದು, ಇದು ಗೌರ್ಮೆಂಟ್ ಅಪ್ರೂವ್ಡ್ ಶಾಪ್ ಇಂದ ತಗೊಂಡ್ಬಂದಿರೋದು. ಸೊ ಅಲ್ಲಿ ಏನೇ ಸಿಕ್ಕರೂ ಗೌರ್ಮೆಂಟ್ ಇದರಿಂದನೇ, ಒರಿಜಿನಲ್ ಸ್ಯಾಂಡಲ್ ಇದರಿಂದನೇ ಸಿಗುತ್ತೆ. ಆ ಶಾಪು ಮತ್ತೆ ಗೌರ್ಮೆಂಟ್ ಟೈಅಪ್ ಆಗಿ ಮಾಡ್ಕೊಂಡಿರೋದು. ಹಾಗಾಗಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಇಲ್ಲಿಗೆ ಇದಕ್ಕೆ ಬರುತ್ತೆ, ಈ ಶಾಪ್ಸ್ಗೆ. ಸೊ ಹಂಗಾಗಿ ಈ ಫೇಸ್ ಪ್ಯಾಕ್ ತೊಗೊಂಡಿದ್ದಾರೆ. ಹಾಗೆ ನೆಗೆಟಿವ್ ಎನರ್ಜಿ ಬರಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು ತೊಗೊಂಡಿದ್ದಾರೆ, ಹಾರ. ಓಮ ಇರುಕಂದ. ಹಾಗೆ ಒಂದು ಪರ್ಫ್ಯೂಮ್ ಕೂಡ ತೊಗೊಂಡಿದ್ದಾರೆ, ಇದು ಕೂಡ ಮೈಸೂರು ಸ್ಯಾಂಡಲ್ ಇಂದ ಮಾಡಿದ್ದು, ಚೆನ್ನಾಗಿದೆ. ಇದು ಒಳಗಡೆ ತೋರಿಸ್ತೀನಿ ರೀ.
ಸೊ ಇದರೊಳಗೆ ಸ್ಯಾಂಡಲ್ದು ಇದನ್ನ ಹಾಕಿದ್ರಲ್ವಾ ಒಂದು ಸ್ವಲ್ಪ ಒಂದು ಲೀಪ್ ಹಾಕಿದ್ದಾರೆ. ಸೊ ನೋಡ್ಬೋದು ಲೀಪ್ ಹಾಕಿದ್ದಾರೆ. ಅದನ್ನ ಅಕಸ್ಮಾತ್ ಇದು ಖಾಲಿ ಆದ್ರೂ ನೀರ್ ಹಾಕಿನೂ ನಾವು ಇದನ್ನ ಮಾಡ್ಬೋದು, ಸೇಮ್ ಫ್ರಾಗ್ರೆನ್ಸ್ ಬರ್ತಂತೆ. ಹೌದಾ? ಇದು ಲಿಕ್ವಿಡ್ ಖಾಲಿ ಆದ್ರೂ ನೀರು ಹಾಕಿ ಇದು ಮಾಡಿದ್ರೆ ಇದೇ ಥರನೇ ಫ್ರಾಗ್ರೆನ್ಸ್ ಬರುತ್ತೆ ಅಂತೆ. ಸೊ ನೋಡ್ಬೋದು, ವಾವ್ ಸಖತ್ತಾಗಿದೆ. ಮಮ್ಮ ಅದ್ರ ಮೇಲೆ ಕುಂದಿರ್ತಾರೆ, ಈ ಕಡೆ ಬಾ ಬೀಳ್ತಿ, ಈ ಕಡೆ ಬಾ ಕಂದ, ಇಲ್ಲಿ ಬಾ. ಸೊ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ ನೋಡ್ಬೋದು. ಸ್ಯಾಂಡಲ್ ಫುಲ್ ಸ್ಯಾಂಡಲ್ ಇವು ಸ್ಯಾಂಡಲ್ವುಡ್ಡಿಂದ ಮಾಡಿದ್ದು ನೋಡ್ಬೋದು. ಇಷ್ಟು ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನಿಲ್ಲ ಅಂದರೂ 5000 ರೂಪೀಸ್ ಹೋಗಿದೆ, ಯಾಕಂದರೆ ಸ್ಯಾಂಡಲ್ ಎಲ್ಲ ಕಾಸ್ಟ್ಲಿ ಅಲ್ವಾ ಸ್ಯಾಂಡಲ್ವುಡ್ಡಿಂದು, ಹಾಗಾಗಿ ಪ್ಯೂರ್ ಇದು 2000. ಇದು ಒಂದಕ್ಕೆ 2000 ಮತ್ತು ಇದು ಫೇಸ್ ಪ್ಯಾಕಿಗೆ 1000 ಅಂತೆ. ಹಾಗೆ ಇವೆಲ್ಲನೂ ಪರ್ಚೇಸ್ ಅಷ್ಟು ಅಮೌಂಟ್ ಕೂಡಿಸಿದ್ರೆ 5000 ವರ್ತ್ ಸ್ಯಾಂಡಲ್ ಐಟಮ್ಸ್ ತೊಗೊಂಬಂದಿದ್ದೀವಿ ಮೈಸೂರಿಂದ. ಸೊ ನೋಡ್ಬೋದು, ಬಿಲ್ ಕೂಡ ತರಿಸ್ತಾ ಇದ್ದಾರೆ. ಇದು ಪ್ಲೇನ್ ಮಲ್ಲ 6 ಅಂತಪ್ಪ. ಇದು ಇದಾ ಹಾರಾಗಿ 1950 ರೂಪೀಸ್. ಇದೊಂದು ಬಲೂನ್, ಆಮೇಲೆ ಪರ್ಫ್ಯೂಮು ಮತ್ತು ಫೇಸ್ ಪ್ಯಾಕ್ ಬಂದು 1000 ರೂಪೀಸ್. ಓ, ಫೇಸ್ ಪ್ಯಾಕಿಗೆ ಮತ್ತು ಪರ್ಫ್ಯೂಮಿಗೆ ಕೂಡ 1000 ರೂಪಿ. ಎಷ್ಟು ಕಾಸ್ಟ್ಲಿ ಆಗಿದೆ ಸ್ಯಾಂಡಲ್ವುಡ್ಡು. ಸೊ ಇಷ್ಟಂದ್ರೂ ಬೈ ಮಾಡಿದ್ದೀವಿ ಮೈಸೂರಿಂದ. ಬಟ್ ಚೆನ್ನಾಗಿದೆ, ವರ್ತ್ ಅನ್ನಿಸ್ತು ಮೈಸೂರಿಗೆ ಬಂದಿದ್ದು. ಎಲ್ಲ ಪ್ಲೇಸ್ ಕವರ್ ಮಾಡಲಿಲ್ಲ ಅಂತಂದ್ರು ಒಂದೊಂದು ಪ್ಲೇಸು ಎಷ್ಟು ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ರೊಕ್ಕ ಕೊಟ್ಟಿದ್ದಕ್ಕೂ ಮತ್ತು ಟ್ರಾವೆಲ್ ಮಾಡಿದ್ದಕ್ಕೂ ವರ್ತ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೈಸೂರಿಂದ ಪ್ಯಾಲೇಸ್ ಆಯಿತು ಮತ್ತು ಎಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲ ಸಖತ್ತಾಗಿದ್ದಾವೆ. ಇನ್ನೂ ಒಂದಿಷ್ಟು ಕವರ್ ಮಾಡಬೇಕಾಗಿತ್ತು, ಬಟ್ ಏನು ಮಾಡೋದು, ಮಳೆ ಬರ್ತಾ ಇದೆ, ಹಾಗಾಗಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಇನ್ನೊಮ್ಮೆ ಯಾವಾಗಲೂ ಬರ್ತೀವಲ್ವ ಅವಾಗ ಕವರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನಾಳೆ ಮೈಸೂರು ಪ್ಯಾಲೇಸ್ ಒಳಗೆಲ್ಲ ಯಾವ ಥರ ಇದೆ ನೋಡಿ ಅದನ್ನು ಕವರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೇ 2 ಆಫ್ ಮೈಸೂರು ಡೈರೀಸ್. ಸೊ ಐ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಕಂಪ್ಲೀಟ್ಲಿ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಯಾವ್ಯಾವ ಪ್ಲೇಸ್ ಎಲ್ಲ ಕವರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಅನ್ಕೋತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.